ಹಾಸನದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇದೀಗ ಅಲ್ಲಿನ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಸುತ್ತ ಅನುಮಾನದ ಹುತ್ತ ಬೆಳೀತಾ ಇದೆ. ಅದಕ್ಕೆ ಕಾರಣ ಪ್ರೀತಮ್ ಗೌಡ ಆಪ್ತರಿಬ್ಬರನ್ನ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ. ಚೇತನ್ ಹಾಗೂ ಲಿಖಿತ್ ಈ ಇಬ್ಬರು ಕೂಡ ಹಾಸನದ ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಬೆಂಬಲಿಗರು ಅಥವಾ ಆಪ್ತರು. ಬಿಜೆಪಿ ಕಾರ್ಯಕರ್ತರಾದಂಥ ಲಿಖಿತ್ ಗೌಡ ಮತ್ತು ಯಲಗುಂದ ಚೇತನ್ ವಶಕ್ಕೆ ಪಡೆಯಲಾಗಿದೆ. ಹಾಸನ ಸೆಂಟ್ ಠಾಣೆಯಲ್ಲಿ ವಿಚಾರಣೆ ನಡೆಸಿದೆ ಎಸ್ಐಟಿ ಟೀಮ್. ಇಬ್ಬರು ಆರೋಪಿಗಳನ್ನು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದೆ ಖಾಕಿ. ಒಬ್ಬೊಬ್ಬರನ್ನೇ ಒಂದೊಂದು ಕಡೆ ಕೂರಿಸಿಕೊಂಡು ವಿಚಾರಣೆ ಮಾಡಲಾಗ್ತಾ ಇದೆ. ಅಲ್ಲಿಗೆ ಪ್ರಕರಣದ ವ್ಯಾಪ್ತಿ ಮತ್ತು ದಿಕ್ಕು ಒಂದೊಂದೇ ಹಂತವಾಗಿ ವಿಸ್ತರಿಸ್ತಾ ಹೋಗ್ತಾ ಇದೆ. ಒಂದು ಕಡೆ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಆತನ ಮೇಲೆ ದಾಖಲಾಗಿದ್ದಂಥ ದೂರಿನ ಅನ್ವಯ ಇದೀಗ ಇವತ್ತು ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಅದು ಕೂಡ ಅಲ್ಲಿನ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಬೆಂಬಲಿಗರು. ಇಬ್ಬರನ್ನು ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ ವಿಜುವಲ್ ಅಲ್ಲಿ. ಒಂದು ಕಡೆ ಚೇತನ್, ಇನ್ನೊಂದು ಕಡೆ ಲಿಖಿತ್ ಗೌಡ. ಚೇತನ್ ಮತ್ತು ಲಿಖಿತ್ ಗೌಡ ಯಾರು ಅಂದರೆ ಹಾಸನದಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ ಇವರಿಬ್ಬರು ಪ್ರೀತಮ್ ಕಡೆಯವರು ಅಂತ, ಇವರಿಬ್ಬರು ಪ್ರೀತಮ್ ಗೌಡ ಕಡೆಯವರು ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಹಾಸನದ ಮಾಜಿ ಶಾಸಕರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಇನ್ನೊಬ್ಬ ಬಿಜೆಪಿಯ ಕಾರ್ಯಕರ್ತನೇ ಆಗಿದ್ದ ಲಿಖಿತ್ ಗೌಡ. ಚೇತನ್ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಕಚೇರಿಯಲ್ಲಿ ಕೆಲಸ ಮಾಡೋದಕ್ಕೂ ಈ ಪೆನ್ ಡ್ರೈವ್ ಹಂಚಿಕೆಗೂ ಏನು ಸಂಬಂಧ? ಲಿಖಿತ್ ಗೌಡ ಹಾಗೂ ಚೇತನ್ ಅವರ ಪಾತ್ರ ಏನು? ಲಿಖಿತ್ ಗೌಡ ಚೇತನ್ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದಾದರೆ, ಶಾಮೀಲಾಗೇ ಬಿಟ್ಟಿದ್ದಾರೆ ಅಂತ ನಾವು ಹೇಳಲಿಕ್ಕೆ ತಯಾರಿಲ್ಲ. ಒಂದು ವೇಳೆ ಶಾಮೀಲಾಗಿದ್ದರೆ ಪ್ರೀತಮ್ ಗೌಡ ಅವರಿಗೂ ಈ ಕೇಸ್ ಬಂದು ನಿಂತ್ಕೊಳ್ಳೋದಿಲ್ವಾ? ಮೈತ್ರಿ ಪಕ್ಷ JDS ಹಾಗೂ JDS ಮೈತ್ರಿ ಪಕ್ಷ, JDS ಹಾಗೂ ಬಿಜೆಪಿ ಮೈತ್ರಿ ಪಕ್ಷಗಳಾಗಿದ್ದಾವೆ. ಆದರೆ ಪ್ರೀತಮ್ ಗೌಡ ಅವರಿಗೂ ಬಂದು ನಿಂತ್ಕೊಳ್ಳುತ್ತೆ ಅಂದರೆ ಹಾಸನದಲ್ಲಿ ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಗೊತ್ತಿಲ್ಲ. ಅಷ್ಟಕ್ಕೂ ಚೇತನ್ ಅಥವಾ ಲಿಖಿತ್ ಗೌಡ ಇಬ್ಬರು ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನಾವು ತೆಗೆದುಕೊಂಡ್ರೆ ಗೊತ್ತಿಲ್ಲ, SIT ಕನ್ಫರ್ಮ್ ಮಾಡಬೇಕಾಗತ್ತೆ. ಬಟ್ ಈಗ ಅರೆಸ್ಟ್ ಆಗಿರೋದ್ರಿಂದ ಒಂದು ವೇಳೆ ಇವರಿಬ್ಬರು ಕೂಡ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಅಶ್ಲೀಲ ವಿಡಿಯೋಗಳ ವಿತರಣೆ ಕೆಲಸದಲ್ಲಿ ಏನಾದರೂ ಭಾಗಿಯಾಗಿದ್ದರೆ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ನಿರ್ದೇಶನ ಏನಾದರೂ ಇದೆಯಾ? ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಅಪ್ಪಣೆ ಮೇರೆಗೆ ಕೆಲಸ ಮಾಡಿದ್ರ ಅಥವಾ ಪ್ರೀತಮ್ ಗೌಡಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅಂತ ಪರಿಗಣಿಸಬೇಕಾ ಇದನ್ನು? ಒಂದು ವೇಳೆ ಚೇತನ್ ಹಾಗೂ ಲಿಖಿತ್ ಈ ಕೆಲಸ ಮಾಡಿದ್ರೆ IT ಆ್ಯಕ್ಟ್ ಇದೆ, ಅವರು ಬಳಸುತ್ತಿದ್ದಂಥ ಕಂಪ್ಯೂಟರ್ಗಳು, ಅವರು ಬಳಸ್ತಾ ಇದ್ದಂಥ ಮೊಬೈಲ್ಗಳು ಇವರಿಂದ ಯಾರಿಗೆ ರವಾನೆ ಆಗಿದೆ, ಇವ್ರಿಗೆ ಯಾರು ಕಳಿಸಿದ್ರು, ಎಷ್ಟು ಜನಕ್ಕೆ ವಿತರಿಸುವಂಥ ಕೆಲಸ ಮಾಡಿದ್ದಾರೆ, ಇದೆಲ್ಲವೂ ಕೂಡ ತನಿಖೆಯ ಭಾಗ. ಆದರೆ ಇಲ್ಲಿ ಒಂದು ಪ್ರಶ್ನೆ, ಪ್ರೀತಮ್ ಗೌಡ ಅವರ ಗಮನಕ್ಕಿಲ್ಲದೆಯೇ ಚೇತನ್ ಹಾಗೂ ಲಿಖಿತ್ ಗೌಡ ಇಂಥ ಕೆಲಸದಲ್ಲಿ ಭಾಗಿಯಾಗಿದ್ರಾ ಅಥವಾ ಅವರ ಗಮನಕ್ಕಿಲ್ಲದೇ ಭಾಗಿಯಾಗಿದ್ರಾ? ಒಟ್ಟಿನಲ್ಲಿ ಕೇಸ್ ರಾಜಕೀಯವಾಗಿ ಸಾಕಷ್ಟು ಮಜಲುಗಳನ್ನು, ಸಾಕಷ್ಟು ರೀತಿಯ ತಿರುವುಗಳನ್ನು ಪಡೆದುಕೊಳ್ತಾ ಸಾಗ್ತಾ ಇದೆ. ದೇವರಾಜೇಗೌಡ, ಕಾರ್ತಿಕ್ ಈ ಇಬ್ಬರ ನಡುವೆ ಬಹಳ ಅನುಮಾನದ ದೃಷ್ಟಿ ಇತ್ತು. ನಾನು ಹಂಚಿಲ್ಲ ಈ ವಿಡಿಯೋ, ನಾನು ಈ ವಿಡಿಯೋ ದೇವರಾಜೇಗೌಡ ಕೊಟ್ಟಿದ್ದೆ, ದೇವರಾಜೇಗೌಡ ಹಂಚಿದ್ದು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಇಲ್ಲಿ ಹೇಳ್ಕೊಂಡಿದ್ದ. ಆದರೆ ಕಾರ್ತಿಕ್ಗೆ ತಿರುಗೇಟು ಕೊಟ್ಟಿದ್ದಂಥ ದೇವರಾಜೇಗೌಡ ಇಲ್ಲ ಇದು ನಾನು ಹಂಚಿಲ್ಲ, ಇದನ್ನು ಹಂಚಿದ್ದು ಮಹಾನಾಯಕ DK ಶಿವಕುಮಾರ್ ಅಂತ ನೇರವಾಗಿ ಆರೋಪ ಮಾಡಿತ್ತು. ಈಗ ತನಿಖೆ ಮಾಡ್ತಾ ದಿಕ್ಕು
ಪ್ರೀತಮ್ ಗೌಡರ ಕಚೇರಿಯತ್ತ ಹೋಗಿದೆ, ಪ್ರೀತಮ್ ಗೌಡರ ಆಪ್ತ ವಲಯದಲ್ಲಿ ಹೋಗಿದೆ. ಪ್ರೀತಮ್ ಗೌಡರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ, ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಚೇತನ್ ಹಾಗೂ ಅವರ ಕಾರ್ಯಕರ್ತರಾಗಿದ್ದಂಥ ಲಿಖಿತ್ ಗೌಡ ಮತ್ತೆ ಇಬ್ಬರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈಗ ಇವರಿಬ್ಬರ ವಿಚಾರಣೆಯ ನಂತರ ಬರುವಂಥ ಹೇಳಿಕೆಗಳ ನಂತರದಲ್ಲಿ ಪ್ರೀತಮ್ ಗೌಡರ ಪಾತ್ರ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ಕಾರ್ತಿಕ್ ಇಲ್ಲ ನಾನು ಹಂಚಲಿಲ್ಲ, ಇದನ್ನ ದೇವರಾಜೇಗೌಡ ಹಂಚಿಬಿಟ್ರು ಅಂತ, ದೇವರಾಜೇಗೌಡ ಇಲ್ಲ ನಾನು ಹಂಚಿಲ್ಲ ಡಿ ಕೆ ಶಿವಕುಮಾರ್ ಅಂತ. ಈಗೆಲ್ಲ ಒಂದು ಕಡೆ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡರ ನಿವಾಸದ ಕಡೆಯೋ ಅವರ ಕಚೇರಿ ಕಡೆಯೋ ಅವರ ಬೆಂಬಲಿಗರ ಸುತ್ತಮುತ್ತ ಅನುಮಾನದ ದೃಷ್ಟಿ ಬೀರುವಂತಾಗಿದೆ. ಪ್ರಕಾಶ್, ದಶರಥ್, ಈಗಾಗಲೇ ASP ತಮ್ಮಯ್ಯ ಅಂದ್ರೆ SIT ಮುಖ್ಯಸ್ಥರು ASP ತಮ್ಮಯ್ಯ ಅವರವರ ನೇತೃತ್ವದಲ್ಲಿ ಹಾಸನದಲ್ಲಿ ಇಬ್ಬರನ್ನು ಕೂಡ ಪೆನ್ಡ್ರೈವ್ ಹಂಚಿಕೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಇಬ್ಬರನ್ನು ವಶಕ್ಕೆ ಕೂಡ ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು. ಅವರು ಒಬ್ರು ಅಂದ್ರೆ ಚೇತನ್ ಯಲಗುಂದ ಚೇತನ್ ಮತ್ತೆ ಮತ್ತೊಬ್ರು ಏನಿದ್ದಾರೆ ಅವರು ಲಿಖಿತ್ ಗೌಡ ಅಂತ, ಇಬ್ರು ಕೂಡ ಬಿಜೆಪಿಯಲ್ಲಿ ಗುರುತಿಸ್ಕೊಂಡವ್ರಂತರು. ಈಗ ನಾವು ಯಲಗುಂದ ಗ್ರಾಮಕ್ಕೆ ತೆರಳ್ತಾ ಇದೀವಿ, ಆ ನೇರ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತೀವಿ. ಯಾಕಂತಂದ್ರೆ ಈಗಾಗಲೇ SIT ಟೀಮು ಯಲಗುಂದ ಚೇತನ್ ಏನಿದೆ ಆ ಚೇತನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ತೋರಿಸ್ತಾ ಇರುವಂತದ್ದು. ದಶರಥ್, ಈ ಪ್ರಕರಣದಲ್ಲಿ ಸಾಕಷ್ಟು ಎಲ್ಲೋ ಒಂದ್ ಕಡೆ ಆಯಾಮಗಳನ್ನು ತಿರುಗಿಕೊಳ್ಳುತ್ತೆ. ಯಾಕಂತಂದ್ರೆ ಈ ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಕೂಡ ಪಡ್ಕೊಂಡಿರುವಂತದ್ದು. ಈಗಾಗಲೇ ಹಾಸನದಿಂದ ಸಣ್ಣ ಪೊಲೀಸ್ ಠಾಣೆಯಿಂದ ಈಗಾಗಲೇ ಯಲಗುಂದ ಗ್ರಾಮದತ್ತ ಪೊಲೀಸರು ಕೂಡ ಈಗಾಗಲೇ ಹೋಗ್ತಾ ಇರುವಂತದ್ದು. ಆ ಟೀಮ್ನ ಅಂದ್ರೆ ಇಲ್ಲಿ ಯಲಗುಂದ ಚೇತನ್ ಏನಿದ್ದಾರೆ, ಯಲಗುಂದ ಚೇತನ್ ಅವರನ್ನ ಕರೆದುಕೊಂಡು ಪೆನ್ಡ್ರೈವ್ ಎಲ್ಲೆಲ್ಲಿ ಹಂಚಿಕೆ ಆಗಿದೆ ಆ ಜಾಗಕ್ಕೆ ಕೂಡ ಸ್ಥಳ ಮಾಜರಿಗೆ SIT ಟೀಮ್ ಕೂಡ ಹೋಗ್ತಾ ಇರುವಂತದ್ದು. ಜೊತೆಗೆ ಹಿಂದೆ ASP ತಮ್ಮಯ್ಯ ಏನಿದ್ದಾರೆ, ASP ತಮ್ಮಯ್ಯ ಅವರ ಒಂದು ಟೀಮ್ ಕೂಡ ಬರ್ತಾ ಇರುವಂತದ್ದು. ಸಾಕಷ್ಟು ಇದು ಗಂಭೀರತೆಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಈ ಹಿಂದೆ ಯಾರು ಪೆನ್ಡ್ರೈವ್ ಹಂಚಿದ್ರು, ಎಲ್ಲೆಲ್ಲಿ ಹಂಚಿದ್ರು ಅನ್ನೋದನ್ನ ಕೂಡ ಈಗಾಗಲೇ ಸ್ಥಳ ಮಾಜರನ ಮುಖಾಂತರ ಈಗ ವಶಕ್ಕೆ ಪಡೆದಿದ್ದಂತಹ ಇಬ್ಬರು ಆರೋಪಿಗಳೇನಿದ್ದಾರೆ ಆ ಆರೋಪಿಗಳನ್ನ ಕರೆದುಕೊಂಡು ಈಗಾಗಲೇ ಸ್ಥಳ ಮಾಜರಿಗೆ ಪೊಲೀಸರು ಹೋಗ್ತಾ ಇರುವಂತದ್ದು. ದಶರಥ, ನಿನ್ನೆ ದೇವರಾಜೇಗೌಡರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರೆ, ಇವತ್ತು ಬೆಳ್ಳಂಬೆಳಿಗ್ಗೆ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಇಬ್ಬರು ಆರೋಪಿಗಳು ಅಂದ್ರೆ ಚೇತನ್ ಮತ್ತೆ ಲಿಖಿತ್ ಗೌಡ ಇಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು SIT ಟೀಮ್ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಸಾಕಷ್ಟು ಬೆಳವಣಿಗೆ ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಈಗಾಗಲೇ ಒಂದು ಟೀಮ್ ಅಂದ್ರೆ ಇನ್ಸ್ಪೆಕ್ಟರ್ ಜಗದೀಶ್ ಅವರ ಟೀಮ್ ಏನಿದೆ ಆ ಟೀಮ್ ಈಗಾಗಲೇ ಹೋಗ್ತಾ ಇರುವಂತದ್ದು. ಆ ನೇರವಾದಂತಹ ದೃಶ್ಯಾವಳಿಗಳನ್ನ ಈಗಾಗಲೇ ನಾವು ತೋರಿಸ್ತಾ ಇದೀವಿ. ದಶರಥ್, ಒಂದು ಏನಂತಂದ್ರೆ ಈ ಪ್ರಕರಣ ಯಾವ್ಯಾವ ಆಂಗಲ್ಗೆ ಯಾವ್ಯಾವ ದಿಕ್ಕಿಗೆ ತಿರುವು ಪಡ್ಕೊಳ್ತಾರೆ ಅನ್ನೋದನ್ನ ಕೂಡ ಕಾಯ್ದು ನೋಡ್ಬೇಕಾಗುತ್ತೆ. ಸಾಕಷ್ಟು ಈ ಪ್ರಕರಣದಲ್ಲಿ ಇನ್ನೂ ಮತ್ತೊಂದಿಷ್ಟು ಆರೋಪಿಗಳು ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಅವ್ರಿಗೂ ಕೂಡ SIT ಟೀಮ್ ಈಗಾಗಲೇ SIT ಟೀಮ್ ಈಗಾಗಲೇ ರೆಡಿ ಮಾಡ್ಕೊಳ್ತಾ ಇರುವಂತದ್ದು. ಒಟ್ಟಾರೆ ದಶರಥ್, ಈಗಾಗಲೇ ಯಲಗುಂದ ಗ್ರಾಮಕ್ಕೆ SIT ಟೀಮ್ ಕೂಡ ಏನು ಚೇತನ್ ಗೌಡ ಏನಿದ್ದಾನೆ ಆತನನ್ನ ಕೂಡ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ದಶರಥ್, ಎಲ್ಲೋ ಒಂದು ಕಡೆ ಈಗ ಚೇತನ್ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದ, ಲಿಖಿತ್ ಗೌಡ ಇವರ ಬೆಂಬಲಿಗನಾಗಿ ಗುರುತಿಸಿಕೊಂಡಿದ್ದ ಎಷ್ಟು ವರ್ಷಗಳಿಂದ, ಇವರ ಒಡನಾಟ ಹೆಂಗಿತ್ತು? ಯಾಕಂತ ಹೇಳಿದ್ರೆ ಕೆಲವು ಕಡೆ ಏನಾಗುತ್ತೆ, ಅವ್ರ ಆಪ್ತನಂತೆ ತುಂಬಾ ಒಡನಾಟ ಇಟ್ಕೊಂಡಿದ್ರಂತೆ ಅಂತ ಹೇಳ್ತಾರೆ. ಎಲ್ಲೊಂದ್ ಕಡೆ ಈಗ ಜಾರ್ಕೋಬೋದಪ್ಪ, ಅವ್ರಿಗೂ ನಂಗೆ ಸಂಬಂಧ ಇಲ್ಲ, ಅವರು ನನ್ನ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ರು, ಅವ್ರು ಏನ್ ಮಾಡ್ತಾರೆ ಅಂತ ನನ್ಗೆ ಹೇಳಿ ಮಾಡ್ತಾರಾ ಅಂತ ಹೇಳೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಲಿಖಿತ್ ಗೌಡ ಆಗ್ಲಿ ಚೇತನ್ ಆಗ್ಲಿ ಅವರ ಹಿನ್ನೆಲೆ ಏನು ಅಂತ. ದಶರಥ್, ಲಿಖಿತ್ ಗೌಡ ಮತ್ತೆ ಚೇತನ್ ಗೌಡ ಇಬ್ರು ಕೂಡ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ರು. ಅದರಲ್ಲೂ ಪ್ರೀತಮ್ ಗೌಡರ ಜೊತೆ ಸಾಕಷ್ಟು ಒಡನಾಟವನ್ನು ಕೂಡ ಇಟ್ಕೊಂಡಿದ್ರು ಅನ್ನುವ ಮಾತುಗಳನ್ನ ಇಲ್ಲಿ ಅವರು ಕೂಡ ಪ್ರೀತಮ್ ಗೌಡ ಜೊತೆ ಕಾರ್ಯಕ್ರಮ ಬರ್ತಾ ಇದ್ರು. ಜೊತೆಗೆ ಇಡೀ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕೆಲವೊಂದಿಷ್ಟು ಈಗಾಗಲೇ ಬೇಲೂರು ಠಾಣೆಯಲ್ಲಿ ನವೀನ್ ಗೌಡ ಎಂಬುವರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ಆ ಕೇಸ್ ದಾಖಲಾದ ನಂತರ JDS ನವರು ಕೂಡ ದೂರು ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದಿಷ್ಟು ಆರೋಪಿಗಳೇನಿದ್ದಾರೆ ಅವರು ಕೂಡ ಈಗಾಗಲೇ ಬೇರೆ ಕಡೆ ಹೋಗಿದ್ದಾರೆ. ಅಂದ್ರೆ ಹಾಸನದಿಂದ ಬೇರೆ ಕಡೆ ಹೋಗಿದ್ದಾರೆ, ಅಂದ್ರೆ ಹಾಸನದಿಂದ ಬೇರೆ ಕಡೆ ಪಲಾಯನ ಮಾಡಿದ್ದಾರೆ ಅನ್ನುವ ಆರೋಪಗಳು ಕೂಡ ಈ ರೀತಿಯಾದಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು.
ಈಗಲೂ ನಾವು ಈಗ ಇನ್ನೇನು ಅಂದ್ರೆ ಯಲಗುಂದ ಗ್ರಾಮ ಏನಿದೆ ಕೆಲವೇ ಕಿಲೋಮೀಟರ್ಗಳು ಮಾತ್ರ ಯಲಗುಂದ ಗ್ರಾಮ ಇರುವುದು. ಒಂದು ಟೀಮ್ ಮತ್ತೆ ನಮ್ಮ ಹಿಂದೆ ಇನ್ನೊಂದು ಟೀಮ್ ಕೂಡ ಬರ್ತಾ ಇದೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಅವ್ರಿಗೂ ಕೂಡ ಹೇಳ್ತಾ ಇದೀವಿ, ಯಾಕಂತಂದ್ರೆ ಅವ್ರಿಗೆ ಇನ್ನೊಂದು ಕಾರ್ನಲ್ಲಿ ನೋಡಿ ಈಗ ಹೋಗ್ತಾ ಆರೋಪಿಯನ್ನು ಕೂಡ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಸಿಗ್ತಾ ಇರುವಂತದ್ದು. ದಶರಥ್ ಯಾವ ರೀತಿಯಾಗಿ ಪ್ರಕರಣ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಹಾಸನದಲ್ಲಿ ಪೆನ್ ಡ್ರೈವ್ ಪ್ರಕರಣ ಬಹಳ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಕೇವಲ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಕರಣ ಸುದ್ದಿಯಾಗಿದೆ. ನೋಡಿ, ಆರಂಭದ ದಿನಗಳಲ್ಲಿ, ಚುನಾವಣಾ ಪೂರ್ವದಲ್ಲಿ ಆರಂಭದ ದಿನಗಳಲ್ಲಿ ಏನೆಲ್ಲ ಕಥೆಗಳನ್ನು ಕೇಳ್ತಾ ಇದ್ವಿ ನಾವು. ಇಲ್ಲ 3000 ಪೆನ್ ಡ್ರೈವ್ಗಳನ್ನು ಬಂದು ಹಾಸನದ ಬೀದಿಗಳಲ್ಲಿ, ಜನನಿಬಿಡ ಪ್ರದೇಶಗಳಲ್ಲಿ, ಮಾರ್ಕೆಟ್ಗಳಲ್ಲಿ, ಪಾರ್ಕ್ಗಳಲ್ಲಿ ಎಸೆದು ಹೋಗ್ಬಿಟ್ಟಿದ್ದಾರೆ. ಇನ್ನೂ 3000 ಪೆನ್ ಡ್ರೈವ್ ಬರುತ್ತಂತೆ, ಕೆಲವರು 25,000 ಪೆನ್ ಡ್ರೈವ್ ಬರುತ್ತಂತೆ. ಇಲ್ಲ ಬೆಂಗಳೂರು ಮೂಲದವರೇ ಮಾಡಿಬಿಟ್ರಂತೆ ಆರಂಭದಲ್ಲಿ ಕೇಳಿ ಬಂದಿರುವ. ಆದರೆ ಈಗ ಹಾಸನದ ಪ್ರೀತಮ್ ಗೌಡರ ಕಚೇರಿ, ಪ್ರೀತಮ್ ಗೌಡರ ಜೊತೆ ಗುರುತಿಸಿಕೊಂಡಿದ್ದಂಥ ಇಬ್ಬರು ಯುವಕರ SIT ವಶದಲ್ಲಿದ್ದಾರೆ. ಇಬ್ಬರು ಯುವಕರು ಸುಖ ಸುಮ್ಮನೆ ಯಾರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳೋದಿಲ್ಲ. ಚೇತನ್ ಹಾಗೂ ಲಿಖಿತ್ ಗೌಡ ಇವರಿಬ್ಬರ ಪಾತ್ರ ಏನು ನೋಡಿ. ಎಲ್ಲ ಬೆಂಗಳೂರಿಂದ ಬಂದು ಹಂಚಿಬಿಟ್ರಂತೆ. ಒಂದು ರೀತಿ ಆಕಾಶದಲ್ಲಿ ಪೆನ್ ಡ್ರೈವ್ಗಳೇ ಬೀಳ್ತಾ ಇದ್ದಾವೇನೋ ಅನ್ನೋ ಭಾಸದಲ್ಲಿ ಜನ ಮಾತಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಬಟ್ ಇಲ್ಲಿ ಬೆಂಗಳೂರಿಂದ ಬಂತೋ ಕೊರಿಯರ್ ಮೂಲಕ ಬಂತೋ ಗೊತ್ತಿಲ್ಲ. ಆದರೆ ಈ ಪ್ರಕರಣದಲ್ಲಿ ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಚೇತನ್ ಹಾಗೂ ಲಿಖಿತ್ ಗೌಡ ಇಬ್ಬರೂ ಕೂಡ ಭಾಗಿಯಾಗಿದ್ರು ಅನ್ನೋದಕ್ಕೆ ಗೊತ್ತಾಗ್ತಾ ಇದೆ. ಖಚಿತತೆಯಿಂದ ಭಾಗಿಯಾಗಿದ್ದಾರೆ, ಇವರೇ ಹಂಚಿದ್ದಾರೆ ಅಂತ ಈ ಕ್ಷಣಕ್ಕೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾನು ಅದನ್ನು ಹೇಳೋದಿಲ್ಲ. ಆದರೆ ಇದು ರಾಜಕೀಯವಾಗಿ ಈ ತನಿಖೆ ಇದೆಯಲ್ಲ, ರಾಜಕೀಯವಾಗಿ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. ಕಂಪ್ಲೀಟ್ ಆಗಿ ಈ ಪ್ರಕರಣ ರಾಜಕೀಯ ದೃಷ್ಟಿಯಿಂದನೇ ಅನೇಕ ರೀತಿಯ ಬೆಳವಣಿಗೆಗಳಾಗಿದ್ದಾವೆ. ರೆಕಾರ್ಡ್ ಮಾಡಿದ್ದು ಎಷ್ಟು ತಪ್ಪೋ ಅದನ್ನು ಹಂಚಿದ್ದು ಕೂಡ ಅಷ್ಟೇ ತಪ್ಪು. ರೆಕಾರ್ಡ್ ಯಾರು ಮಾಡಿದ್ದಾರೆ ಅವರ ವಿರುದ್ಧ ಏನು ಕ್ರಮ ಆಗುತ್ತೋ, ಈ ಪೆನ್ ಡ್ರೈವ್ಗಳನ್ನು ಯಾರು ಹಂಚಿದ್ದಾರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಮಹಿಳೆಯ ಗೌರವ ಘನತೆ, ಮಹಿಳೆಯ ಜೀವನ, ಆಕೆಯ ಕುಟುಂಬ, ತಂದೆ ತಾಯಿ ಮಕ್ಕಳು ಒಂದು ಸಮಾಜದಲ್ಲಿ ತಲೆ ಎತ್ತಿ ಜೀವನ ಮಾಡದಂಥ ಸ್ಥಿತಿಗೆ ತಂದಿದ್ದು ಇಬ್ಬರು. ಅಂದರೆ ಇವರಿಬ್ಬರಲ್ಲ, ರೆಕಾರ್ಡ್ ಮಾಡಿದವರು, ಅದನ್ನು ಹಂಚಿದವರು. ಹಂಚೋದು ಕೂಡ ರಾಜಕೀಯ ತೆವಲುಗಳಿಗೆ ಏನು ಬೇಕಾದರೂ ಮಾಡ್ಕೊಳ್ಬೋದು ಅಂತ, ಹಾಗೆ ವಿತೌಟ್ ಬ್ಲರ್ ಮಾಡದೆ, ಮಾರ್ಫ್ ಮಾಡದೆ, ಅಥವಾ ಆ ಹೆಣ್ಣು ಮಕ್ಕಳ ಮುಖವನ್ನು ಮುಚ್ಚಿದೆ, ಅಟ್ಲೀಸ್ಟ್ ಒಂದು ಕಣ್ಣಿಗೆ ಪಟ್ಟಿ ಹಾಕ್ತೆ, ಹಾಗೆಯೇ ಹರಿಬಿಟ್ಟು ಆ ಹೆಣ್ಣು ಮಕ್ಕಳ ಜೀವನ ಇವತ್ತು ಬರ್ಬಾದಾಗಿದೆ, ಬೀದಿಗೆ ಬಿದ್ದಿದೆ, ನರಕ ಆಗೋಗಿದೆ. ಹೀಗಾಗಿ ಯಾರು ಹಂಚಿದ, ನಾನು ಯಾಕೆ ಇಷ್ಟೆಲ್ಲ ಮಾತಾಡಬೇಕಾಯಿತು ಅಂತ ಹೇಳಿದ್ರೆ, ಈಗ ತನಿಖೆ ನಡೀತಾ ಇರುವಂಥದ್ದು ಪೆನ್ ಡ್ರೈವ್ ಹಂಚಿದ ವಿಚಾರಕ್ಕೆ ಅಥವಾ ಅಶ್ಲೀಲ ವಿಡಿಯೋಗಳನ್ನು ಹರಿಬಿಟ್ಟ ವಿಚಾರಕ್ಕೆ ತನಿಖೆ ನಡೀತಾ ಇದೆ. ಆ ಪ್ರೋಗ್ರೆಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಲಿಖಿತ್ ಗೌಡ BJPಯ ಕಾರ್ಯಕರ್ತ, ಚೇತನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಇಬ್ಬರೂ ಕೂಡ ಪ್ರೀತಮ್ ಗೌಡ ಅವರಿಗೆ ಸಂಬಂಧಿಸಿದ ವ್ಯಕ್ತಿಗಳು ಅನ್ನೋದಿಲ್ಲಿ ಸ್ಪಷ್ಟವಾಗುತ್ತೆ. ಗೊತ್ತಿಲ್ಲ ಮುಂದೇನು ತಿರುವು ಪಡೆದುಕೊಳ್ಳುತ್ತೋ. ಸದ್ಯಕ್ಕಂತೂ SIT ಟೀಮ್ ಇವರಿಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದೆ, ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾ ಇದೆ. ಯಲಗುಂದ ಗ್ರಾಮಕ್ಕೆ ಆತನನ್ನು ಕರೆದುಕೊಂಡು ಹೋಗ್ತಾ ಇದೆ, ಸ್ಥಳ ಮಹಾಜರು ಮಾಡುತ್ತೆ. ಆ ನಂತರದಲ್ಲಿ ಇವರ ಪಾತ್ರ ಏನು ಖಂಡಿತ ಹೊರಬೀಳುತ್ತೆ.